ಮಹಾರಾಷ್ಟ್ರದ ಝಾನ್ಸಿ ಜಿಲ್ಲೆಯ ಕಲ್ಯಾಣ್ ಈಸ್ಟ್ನಲ್ಲಿದ್ದ ವೃಷಾಲಿ ಠಾಕ್ರೆ ಎಂಬಾಕೆ ತನ್ನ ಗಂಡನ ಸೋದರ ಮಾವನಿಗೆ ಕಾಲ್ ಮಾಡಿದ್ಲು. ಅವನು ಫೋನ್ ರಿಸೀವ್ ಮಾಡ್ತಿದ್ದಂತೆ ಮನೆಯಲ್ಲಿ ಕಳ್ಳತನವಾಗಿದೆ, ಜಗದೀಶ್ನ ಯಾರೋ ಸಾಯಿಸಿದಂತೆ ಕಾಣಿಸ್ತಿದೆ, ಬೇಗ ಮನೆಗೆ ಬನ್ನಿ ಅಂತ ವೃಷಾಲಿ ಕಣ್ಣೀರು ಹಾಕ್ತಾ ಹೇಳಿದ್ಲು. ಮನೆಯ ಹತ್ರದಲ್ಲೇ ಇದ್ದ ಜಗದೀಶ್ ಸೋದರ ಮಾವ ನಂದಲಾಲ್ ವೇಗವಾಗಿ ಅಲ್ಲಿಗೆ ಬಂದಿದ್ದ. ವೃಷಾಲಿ ಮನೆಗೆ ಕಾಲಿಡ್ತಿದ್ದಂತೆ ಇವನಿಗೆ ಪೂರ್ತಿ ವಿಚಾರ ಅರ್ಥವಾಗಿತ್ತು. ಯಾರೋ ಕಳ್ಳತನಕ್ಕೆ ಬಂದಿದ್ದಾರೆ, ಅದನ್ನ ತಡೆಯೋಕೆ ಹೋಗಿದ್ದ ತನ್ನ ಸೋದರಳಿಯನನ್ನ ಕೊಂದಿದ್ದಾರೆ ಅಂತ ಮನೆಯಲ್ಲಿ ಶವವಾಗಿ ಬಿದ್ದಿದ್ದ ಜಗದೀಶ್ನ ನೋಡಿ ನಂದಲಾಲ್ ಬಿಕ್ಕಿ ಬಿಕ್ಕಿ ಅತ್ತಿದ್ದ. ಆದ್ರೆ ಜಗದೀಶ್ ಇನ್ನು ಸತ್ತಿರ್ಲಿಲ್ಲ, ಜೀವಂತವಾಗಿ ಇದಾನೆ ಅನ್ನೋದು ನಂದಲಾಲ್ಗೆ ಅರ್ಥವಾಗಿತ್ತು. ಆಗ ಸ್ವಲ್ಪವೂ ತಡ ಮಾಡದೆ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದ. ದುರಾದೃಷ್ಟವಶ ಚಿಕಿತ್ಸೆ ಫಲಿಸದೆ ಜಗದೀಶ್ ಸಾವನ್ನಪ್ಪಿದ್ದ. ಇದರಿಂದ ಕಳ್ಳತನದ ಕೇಸ್ ಮರ್ಡರ್ ಕೇಸ್ ಆಗಿ ಬದಲಾಗಿತ್ತು. ಮೆಡಿಕೋ ಲೀಗಲ್ ಕೇಸ್ ಆಗಿದ್ರಿಂದ ಆಸ್ಪತ್ರೆ ಸಿಬ್ಬಂದಿ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ರು. ಸ್ಥಳಕ್ಕೆ ಬಂದ ಪೊಲೀಸರು ಜಗದೀಶ್ ಶವವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು. ಆಗ್ಲೇ ಈ ಕೇಸಲ್ಲಿ ರೋಚಕ ವಿಷಯಗಳೇ ಹೊರಗೆ ಬಂದಿದ್ವು. ಯಾಕಂದ್ರೆ ಜಗದೀಶ್ ಮೃತದೇಹದಲ್ಲಿ ವಿಷವಿತ್ತು, ಆದ್ರೆ ಇವನ ಕುತ್ತಿಗೆ ಹಿಸುಕಿದ ನಂತರವೇ ಇವನು ಸಾವನ್ನಪ್ಪಿದ್ದ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಗೊತ್ತಾಗಿತ್ತು. ಇದರಿಂದ ಪೊಲೀಸರ ಕಣ್ಣು ಸತ್ತ ಜಗದೀಶ್ ಪತ್ನಿ ವೃಷಾಲಿ ಮೇಲೆ ಬಿದ್ದಿತ್ತು. ಈ ವೃಷಾಲಿ ಜಗದೀಶ್ ಹೆಂಡತಿಯಾಗಬೇಕು, ಹೀಗಾಗಿ ಇವಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು. ಆದ್ರೆ ನನ್ನ ಗಂಡನನ್ನ ಕಳ್ಕೊಂಡ ನೋವಲ್ಲಿ ನಾನಿದ್ರೆ ನೀವು ನನ್ನೇ ಅನುಮಾನಿಸ್ತೀರಾ ಅಂತ ಪೊಲೀಸರ ಮುಂದೆ ವೃಷಾಲಿ ಕಣ್ಣೀರು ಹಾಕಿದ್ಲು. ಆದರೂ ಪೊಲೀಸರು ಸುಮ್ಮನಾಗದೆ ಇವಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಜಗದೀಶ್ ಮೃತಪಟ್ಟ ದಿನ ಏನಾಯ್ತು, ಅವತ್ತು ಮನೆಯಲ್ಲಿ ಏನೇನು ನಡೀತು, ಮನೆಗೆ ಯಾರ್ಯಾರು ಬಂದಿದ್ರು ಅಂತೆಲ್ಲ ಪೊಲೀಸರು ವಿಚಾರಿಸಿದ್ರು. ಆದ್ರೆ ಇದ್ಯಾವುದಕ್ಕೂ ಉತ್ತರಿಸದೆ ವೃಷಾಲಿ ನಾನು ಏನು ತಪ್ಪು ಮಾಡಿಲ್ಲ, ನನ್ನ ಮೇಲೇನೆ ಅನುಮಾನ ಪಡ್ತೀರಾ ಅಂತ ಹೇಳಿದ್ದ ಮಾತನ್ನೇ ಹೇಳ್ತಿದ್ಲು. ಆ ದಿನ ನಾನು ಮಾಡಿದ ತಪ್ಪೇನೆಂದ್ರೆ ತರಕಾರಿ ತರೋಕೆ ಹೋಗಿದ್ದು ಅಂತ ವೃಷಾಲಿ ಪೊಲೀಸರ ಮುಂದೆ ಜೋರಾಗಿ ಕಣ್ಣೀರು ಹಾಕಿದ್ಲು. 2019 ಮಾರ್ಚ್ 6ರಂದು ನಾನು ಎಂದಿನಂತೆ ಬೆಳಗ್ಗೆ ಎದ್ದು ಪೂಜೆ ಮುಗಿಸಿ ತಿಂಡಿನ ರೆಡಿ ಮಾಡಿದ್ದೆ. ನನ್ನ ಗಂಡನ ಜೊತೆಗೆ ಸೇರಿ ನಾನು ಟಿಫನ್ ಕೂಡ ಮಾಡಿದ್ದೆ. ಜಗದೀಶ್ಗೆ ಅಂದು ಸೆಕೆಂಡ್ ಶಿಫ್ಟ್ ಇದ್ದ ಕಾರಣ ಮನೆಯಲ್ಲೇ ಇದ್ದ. ಮಧ್ಯಾಹ್ನ ಅಡುಗೆ ಮಾಡೋಕೆ ತರಕಾರಿ ಇರ್ಲಿಲ್ಲ, ಹೀಗಾಗಿ ಮನೆ ಹತ್ರದಲ್ಲೇ ಇದ್ದ ತರಕಾರಿ ಅಂಗಡಿಗೆ ಹೋಗಿದ್ದೆ. ನಾನು ಬರ್ತೀನಿ ಅಂತ ಜಗದೀಶ್ ಕೂಡ ಹೇಳಿದ್ದ. ನಾನೇ ಬೇಡ ಅಂತ ಹೇಳಿ ತರಕಾರಿ ತರೋಕೆ ಒಬ್ಳೆ ಹೋಗಿದ್ದೆ. ಅವರು ನನ್ನ ಜೊತೆ ಬಂದಿದ್ರೆ ಈ ಘಟನೆ ನಡೀತಿರ್ಲಿಲ್ಲ. ಇದೆಲ್ಲ ನನ್ನ ದುರಾದೃಷ್ಟ ಅಂತ ವೃಷಾಲಿ ಮತ್ತೆ ಪೊಲೀಸರ ಮುಂದೆ ಕಣ್ಣೀರು ಹಾಕಿದ್ಲು. ನಾನು ತರಕಾರಿ ತರೋಕೆ ಅಂತ ಅಂಗಡಿಗೆ 11 ಗಂಟೆಗೆ ಹೋಗಿದ್ದೆ. 11:45ಕ್ಕೆಲ್ಲ ವಾಪಸ್ ಮನೆಗೆ ಬಂದು ನೋಡಿದಾಗ ಮನೆಯಲ್ಲಿರೋ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ನನ್ನ ಗಂಡ ರೂಮಲ್ಲಿ ಕೆಳಗೆ ಬಿದ್ದಿದ್ದ. ಅದನ್ನ ನೋಡಿದ್ದೆ, ನನಗೆ ಭಯವಾಯ್ತು. ಏನು ಮಾಡಬೇಕು ಅಂತ ಗೊತ್ತಾಗದೆ ತಕ್ಷಣ ನನ್ನ ಗಂಡನ ಸೋದರ ಮಾವನಿಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸಿದ್ದೆ. ಅವರ ಮನೆ ನಮ್ಮ ಮನೆ ಹತ್ರನೇ ಇತ್ತು, ಹೀಗಾಗಿ ಅವರು ವೇಗವಾಗಿ ಮನೆಗೆ ಬಂದಿದ್ರು. ಅವರು ಬಂದು ನೋಡಿದಾಗ ಜಗದೀಶ್ ಬದುಕಿದ್ದ. ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪಿದ್ದ. ನನ್ನ ಗಂಡನನ್ನ ಯಾರು ಕಾಪಾಡಲಿಲ್ಲ ಅಂತ ವೃಷಾಲಿ ರೋಧಿಸಿದ್ಲು. ಆದ್ರೆ ಇವಳು ಎಷ್ಟೇ ಕಣ್ಣೀರು ಹಾಕಿದ್ರು ಪೊಲೀಸರಿಗೆ ಇವಳ ಮೇಲಿನ ಅನುಮಾನ ಮಾತ್ರ ಕಡಿಮೆಯಾಗಿರ್ಲಿಲ್ಲ. ಕಳ್ಳ ಮನೆಗೆ ಬಂದು ವಿಷ ಬೆರೆಸಿ ಕಳ್ಳತನ ಮಾಡೋಕೆ ಹೇಗೆ ಸಾಧ್ಯ? ಸಾಲದಕ್ಕೆ ಇವನ ಕತ್ತು ಹಿಸುಕಿಕೊಳ್ಳೋಕೆ ಹೇಗೆ ಸಾಧ್ಯ? ಯಾವುದೇ ಕಳ್ಳನಾಗ್ಲಿ ಹಾಡ ಹಗಲೇ ಈ ರೀತಿ ಮಾಡೋದಿಲ್ಲ. ಇದರಿಂದ ಕೊಲೆ ಆರೋಪಿ ಖಂಡಿತ ವೃಷಾಲಿನೇ ಆಗಿರ್ತಾಳೆ ಅಂತ ಪೊಲೀಸರು ದೃಢವಾಗಿ ನಂಬಿದ್ರು. ತಕ್ಷಣ ಇವಳ ಕಾಲ್ ಡೇಟಾ ತೆಗೆದು ನೋಡಿದ್ರೆ ಅದರಲ್ಲಿ ಯಾವ ಕ್ಲೂ ಕೂಡ ಸಿಕ್ಕಿರ್ಲಿಲ್ಲ. ಆದ್ರೆ ಜಗದೀಶ್ ಮಾವ ಮತ್ತೊಂದು ಸಲ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ. ನನಗೆ ಯಾಕೋ ವೃಷಾಲಿ ಮೇಲೇನೆ ಅನುಮಾನ ಇದೆ, ಅವಳನ್ನ ಇನ್ನೊಂದು ಸಲ ಪೊಲೀಸ್ ಸ್ಟೇಷನ್ಗೆ ಕರೆಸಿ ವಿಚಾರಣೆ ನಡೆಸಿ ಅಂತ ಜಗದೀಶ್ ಸೋದರ ಮಾವ ನಂದಲಾಲ್ ಪೊಲೀಸರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ. ಅದಕ್ಕೆ ಪೊಲೀಸರು ಅವಳ ಮೇಲೆ ನಿನಗೆ ಅನುಮಾನ ಯಾಕೆ ಅಂತ ಕೇಳಿದ್ದಕ್ಕೆ ಇವನು ಕೊಟ್ಟ ಉತ್ತರ ಕೇಳಿ ಪೊಲೀಸರು ಕೂಡ ಶಾಕ್ ಆಗಿದ್ರು. ಮದುವೆ ಆದಾಗಿನಿಂದ ಜಗದೀಶ್ ಏನೇ ತಿಂದ್ರು ವಾಂತಿಯಾಗ್ತಿತ್ತು. ಅವನ ಅಮ್ಮ ಅಡಿಗೆ ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತಿದ್ದ, ಆದ್ರೆ ವೃಷಾಲಿ ಅಡುಗೆ ಮಾಡಿದ್ರೆ ಮಾತ್ರ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದ. ಅಡಿಗೆ ಮಾಡ್ತಿದ್ದ ವೃಷಾಲಿ ಗಂಡನಿಗೆ ಬಡಿಸ್ತಿದ್ಲು, ಆದ್ರೆ ಅವಳು ಮಾತ್ರ ತಿಂತಾ ಇರ್ಲಿಲ್ಲ ಅಂತ ಜಗದೀಶ್ ನನಗೆ ಹೇಳ್ತಿದ್ದ ಅಂತ ಇವನ ಸೋದರ ಮಾವ ನಂದಲಾಲ್ ಪೊಲೀಸರ ಹತ್ರ ಹೇಳಿದ್ದ. ನನ್ನ ಸೋದರಳಿಯನ ಮಾತನ್ನ ನೆನೆಸಿಕೊಂಡ್ರೆ ಅವಳೇ ಜಗದೀಶ್ಗೆ ವಿಷ ಹಾಕಿರಬಹುದು ಅಂತ ಅನಿಸುತ್ತೆ. ಇದರಿಂದ ವೃಷಾಲಿನ ಇನ್ನೊಂದು ಸಲ ಪೊಲೀಸ್ ಸ್ಟೇಷನ್ಗೆ ಕರೆಸಿ ವಿಚಾರಣೆ ನಡೆಸಿ ಅಂತ ಆತ ಪೊಲೀಸರ ಹತ್ರ ಕೇಳ್ಕೊಂಡಿದ್ದ.
23 ವರ್ಷದ ಜಗದೀಶ್ ಮಹಾರಾಷ್ಟ್ರದ ಜಲಗಾವ್ನ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದ. ಇವನ ತಂದೆ ಗ್ರಾಮದಲ್ಲಿ ಒಂದು ಕಟಿಂಗ್ ಶಾಪ್ ನಡೆಸ್ತಿದ್ರು. ಓದು ಪೂರ್ತಿಯಾಗ್ತಿದ್ದಂತೆ ಜಗದೀಶ್ ತನ್ನ ಅಣ್ಣನ ಮನೆಗೆ ಬಂದಿದ್ದ. ಅಲ್ಲೇ ಇದ್ದು ಒಳ್ಳೆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಜಗದೀಶ್ ಕೆಲಸಕ್ಕೆ ಸೇರಿದ ನಂತರ ಕುಟುಂಬದ ಸಮಸ್ಯೆಗಳೆಲ್ಲ ತೀರಿ ಹೋಗಿದ್ವು. ಒಳ್ಳೆ ಸಂಬಳ ಬರ್ತಿದ್ರಿಂದ ಸಾಲ ಪೂರ್ತಿ ತೀರಿಸಿ ತನ್ನ ಊರಲ್ಲೇ ಒಂದು ಮನೆಯನ್ನ ಚೆನ್ನಾಗಿ ಕಟ್ಕೊಂಡಿದ್ದ. ಲೈಫಲ್ಲಿ ಸೆಟ್ಲ್ ಆಗಿದ್ರಿಂದ ಜಗದೀಶ್ಗೆ ಮದುವೆ ಮಾಡಬೇಕು ಅಂತ ದೊಡ್ಡವರೆಲ್ಲ ಸೇರಿ ನಿರ್ಧರಿಸಿದ್ರು. ಆಗ ಮಾಲಾಡ್ನಲ್ಲಿದ್ದ ವೃಷಾಲಿ ಠಾಕ್ರೆ ಸಂಬಂಧ ಇವರಿಗೆ ಸಿಕ್ಕಿತ್ತು. ಹುಡುಗಿ ಕೂಡ ನೋಡೋಕೆ ಚೆನ್ನಾಗಿದ್ಲು. ಇವಳ ಜೊತೆನೆ ಜಗದೀಶ್ಗೆ ಮದುವೆಯನ್ನ ಫಿಕ್ಸ್ ಮಾಡಿದ್ರು. ಜಗದೀಶ್ ತಂದೆ ತಾಯಿ ಓಕೆ ಅಂತಿದ್ದಂತೆ ಎಂಗೇಜ್ಮೆಂಟ್ ನ ಕೂಡ ಮಾಡಿ ಮುಗಿಸಿದ್ರು. ಮದುವೆ ಮಾಡೋಕೆ ತಯಾರಿ ಮಾಡ್ಕೊಂಡಿದ್ರು. ಆಗ್ಲೇ ವಧುವರರಿಬ್ರು ಫೋನ್ ಮೂಲಕ ಮಾತನಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಒಂದು ದಿನ ಜಗದೀಶ್ಗೆ ತನ್ನ ಫ್ರೆಂಡ್ಸ್ ನ ಪರಿಚಯ ಮಾಡ್ಕೊಡ್ತೀನಿ ಅಂತ ವೃಷಾಲಿ ಕರೆದಿದ್ಲು. ಅವತ್ತು ಅಲ್ಲಿಗೆ ಜಗದೀಶ್ ತುಂಬಾ ಸಿಂಪಲ್ ಆಗಿ ಬಂದಿದ್ದು ನೋಡಿ ವೃಷಾಲಿ ಬೇಸರಗೊಂಡಿದ್ಲು. ಯಾಕಂದ್ರೆ ಈ ವೃಷಾಲಿ ಯಾವಾಗ್ಲೂ ಊಹಾ ಲೋಕದಲ್ಲೇ ಬದುಕ್ತಿದ್ಲು. ಗಂಡ ಅಂದ್ರೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಕಲ್ಪನಾ ಲೋಕದಲ್ಲೇ ಇವಳು ಜೀವಿಸ್ತಿದ್ಲು. ಆದ್ರೆ ಜಗದೀಶ್ ಮಾತ್ರ ರಿಯಾಲಿಟಿಯಲ್ಲಿ ಬದುಕ್ತಿದ್ದ. ಇದರಿಂದ ವೃಷಾಲಿ ಜಗದೀಶ್ಗೂ ನನಗೂ ಸೂಟ್ ಆಗೋದಿಲ್ಲ ಅಂತ ನಿರ್ಧರಿಸಿದ್ಲು. ಆದ್ರೆ ಮದುವೆ ಬೇಡ ಅನ್ನುವಷ್ಟು ಟೈಮ್ ಇರ್ಲಿಲ್ಲ. ಮದುವೆ ಇಷ್ಟ ಇಲ್ಲ ಅಂತ ಹೇಳೋ ಧೈರ್ಯವು ಇವಳಿಗಿರ್ಲಿಲ್ಲ. ಯಾಕಂದ್ರೆ ಮದುವೆಗೆ ಕೇವಲ ಬೆರಳೆಣಿಕೆ ದಿನಗಳಷ್ಟೇ ಬಾಕಿ ಇದ್ವು. ಇದರಿಂದ ಬೇರೆ ದಾರಿ ಕಾಣದೆ ವೃಷಾಲಿ ಜಗದೀಶ್ನ ಮದುವೆಯಾಗಿದ್ಲು. ಮದುವೆಯಾದ 6 ತಿಂಗಳವರೆಗೂ ಇಬ್ರು ಅನ್ಯೋನ್ಯವಾಗಿ ಸಂಸಾರ ಮಾಡಿದ್ರು. ನಂತರ ಇಬ್ಬರ ನಡುವೆ ಜಗಳ ಶುರುವಾಗಿತ್ತು. ತನ್ನ ಗಂಡನಿಗೆ ಬರೋ ಸಂಬಳದಿಂದ ವೃಷಾಲಿ ಹೈಫೈ ಜೀವನವನ್ನ ನಡೆಸಬೇಕು ಅಂತ ಅನ್ಕೊಂಡಿದ್ಲು. ಆದ್ರೆ ಬರೋ ಸಂಬಳ ಜಗದೀಶ್ ಮಾಡಿದ ಲೋನ್ಗೆ ಅರ್ಧ ಹೋಗ್ತಿತ್ತು. ಮಿಕ್ಕಿದ್ದು ಸೇವಿಂಗ್ಸ್ ಅಂತ ಹೇಳಿ ಜಗದೀಶ್ ವೃಷಾಲಿಗೆ ಹಣವನ್ನೇ ಕೊಡ್ತಿರ್ಲಿಲ್ಲ. ಇದನ್ನೇ ಅವಮಾನದಂತೆ ವೃಷಾಲಿ ಫೀಲ್ ಆಗ್ತಿದ್ಲು. ಏನೇ ಬೇಕು ಅಂದ್ರೂ ತನ್ನ ಗಂಡನ ಹತ್ರನೇ ಕೈ ಚಾಚಬೇಕು. ದಿನ ಪೂರ್ತಿ ಮನೆಯಲ್ಲೇ ಇರ್ತಿದ್ದ ವೃಷಾಲಿ ಆನ್ಲೈನ್ ಶಾಪಿಂಗ್ ಮಾಡಿ ಇಷ್ಟವಾದದ್ದನ್ನೆಲ್ಲ ಬುಕ್ ಮಾಡಿ ತರಿಸಿಕೊಳ್ತಿದ್ಲು. ಅದಕ್ಕೆ ಹಣವನ್ನ ಗಂಡನ ಹತ್ರನೇ ತಗೊಳ್ತಿದ್ಲು. ಇದರಿಂದ ವೃಷಾಲಿ ತನ್ನದೊಂದು ಚಿಲ್ಲರೆ ಬದುಕು ಅಂತ ಭಾವಿಸಿದ್ಲು. ಇಂತಹ ಬದುಕು ನನಗೆ ಬೇಡ ಅನ್ಕೊಂಡವಳು ಒಂದು ದುರಾಲೋಚನೆಗೆ ಬಂದಿದ್ಲು. ಅಸಲಿಗೆ ಜಗದೀಶ್ನ ಮದುವೆಗೂ ಮೊದಲೇ ಸಾಯಿಸಬೇಕು ಅಂತ ಈ ವೃಷಾಲಿ ಪ್ಲಾನ್ ಹಾಕಿದ್ಲು. ಆದ್ರೆ ಅದು ಸಾಧ್ಯವಾಗದೇ ಹೋಗಿತ್ತು. ಜಗದೀಶ್ ಜೊತೆ ಮಾತನಾಡಿದ ಮೇಲಂತೂ ಇವನು ನನಗೆ ಸೂಟ್ ಆಗೋದೇ ಇಲ್ಲ ಅಂತ ಇವಳಿಗೆ ಅರ್ಥವಾಗಿತ್ತು. ತನ್ನ ಅಪ್ಪ ಅಮ್ಮನಿಗೆ ಮದುವೆ ಬೇಡ ಅಂತ ಹೇಳುವಷ್ಟು ಧೈರ್ಯ ಇವಳಿಗಿರ್ಲಿಲ್ಲ. ಯಾಕಂದ್ರೆ ಆಗ್ಲೇ ಮದುವೆಗಾಗಿ ತುಂಬಾ ಖರ್ಚು ಮಾಡಿದ್ರು. ಆದ್ರೂ ಸಹ ಮದುವೆ ನಿಲ್ಲಿಸೋಕೆ ವೃಷಾಲಿ ಶತಪ್ರಯತ್ನವನ್ನೇ ಮಾಡಿದ್ಲು. ಅದು ಸಾಧ್ಯವಾಗದೆ ಇದ್ದಾಗ ಜಗದೀಶ್ನ ಪಾರ್ಟಿ ನೆಪದಲ್ಲಿ ಕರೆಸಿ ಕೊಲ್ಬೇಕು ಅಂತ ಅನ್ಕೊಂಡಿದ್ಲು. ಪಾರ್ಟಿಗೆ ಬಂದ ಜಗದೀಶ್ಗೆ ವೃಷಾಲಿ ಅಂದು ವಿಷ ಬೆರೆಸಿದ ಆಹಾರವನ್ನ ತಿನ್ನಿಸಿದ್ಲು. ಅಂದು ಇವನು ಹೆಚ್ಚಾಗಿ ತಿನ್ನದೇ ಇದ್ದಿದ್ರಿಂದ ಫುಡ್ ಪಾಯ್ಸನ್ ರೀತಿಯಾಗಿ ಜಗದೀಶ್ ಬಚಾವಾಗಿದ್ದ. ಆ ಪ್ಲಾನ್ ಫೇಲ್ ಆಗ್ತಿದ್ದಂತೆ ನಂತರ ಮದುವೆ ನಿಲ್ಲಿಸೋಕೆ ವೃಷಾಲಿಗೆ ಸಾಧ್ಯವಾಗಿರಲಿಲ್ಲ. ಕೊನೆಗೆ ಮದುವೆ ನಡೆದು ಫಸ್ಟ್ ನೈಟ್ ಕೂಡ ನಡೆದು ಹೋಗಿತ್ತು. ಮದುವೆಯಾದ ನಂತರ ಒಲ್ಲದ ಮನಸ್ಸಿನಿಂದಲೇ ವೃಷಾಲಿ ಇವಳ ದೇಹವನ್ನ ಗಂಡನಿಗೆ ಧಾರೆ ಎರೆದಿದ್ಲು. ಇಷ್ಟವಿಲ್ಲದಿದ್ರು ಗಂಡನ ಕಾಮಕೂಟವನ್ನ ಸಹಿಸಿಕೊಂಡು ತನ್ನ ಮೊದಲ ಅನುಭವವನ್ನ ಜಗದೀಶ್ ಜೊತೆ ಹಂಚಿಕೊಂಡಿದ್ಲು. ಆಗಿದ್ದಾಯ್ತು ಅಂತ ಗಂಡ ಜಗದೀಶ್ನ ವೃಷಾಲಿ ಬದಲಾಯಿಸೋಕೆ ಟ್ರೈ ಮಾಡಿದ್ಲು. ಆದ್ರೆ ಅದು ಸಾಧ್ಯವಾಗದ ಕೆಲಸವಾಗಿತ್ತು. ಇದರಿಂದ ಅತ್ತೆ ಮಾವನ ಜೊತೆ ಜಗಳ ಮಾಡಿ ಬೇರೆ ಮನೆಯನ್ನ ಮಾಡಿದ್ಲು. ಹೀಗಾದ್ರೂ ಕೂಡ ಜಗದೀಶ್ನ ಬದಲಾಯಿಸೋಕೆ ಇವಳಿಂದ ಸಾಧ್ಯವಾಗಿರ್ಲಿಲ್ಲ. ಯಾವಾಗ್ಲೂ ಸಾದಾ ಸೀದಾ ಎನ್ನುವಂತೆ ಇದ್ದ ಮಿಡ್ಲ್ ಕ್ಲಾಸ್ ಜೀವನ ಇವಳಿಗೆ ಅಸಹ್ಯ ಹುಟ್ಟಿಸಿತ್ತು. ಇದರಿಂದಲೇ ಗಂಡನಿಲ್ಲದೆ ಹೋದ್ರೆ ನನ್ನ ಜೀವನ ಬದಲಾಗುತ್ತೆ ಅಂತ ಗಂಡನನ್ನ ಕೊಲ್ಲಕ್ಕೆ ವೃಷಾಲಿ ಹಲವು ಸಲ ಪ್ರಯತ್ನ ಮಾಡಿದ್ಲು. ವೃಷಾಲಿ ಅಡುಗೆ ಮಾಡುವಾಗ್ಲೆಲ್ಲ ಅದರಲ್ಲಿ ಸ್ಲೋ ಪಾಯ್ಸನ್ ನ ಬೆರೆಸ್ತಿದ್ಲು. ಇದನ್ನ ತಿಂತಿದ್ದ ಜಗದೀಶ್ಗೆ ವಾಂತಿಯಾಗ್ತಿತ್ತು. ಇದೇ ವಿಚಾರವನ್ನ ತನ್ನ ಸೋದರ ಮಾವ ನಂದಲಾಲ್ ಹತ್ರ ಕೂಡ ಹೇಳ್ಕೊಂಡಿದ್ದ. ಆದ್ರೆ 2019 ಮಾರ್ಚ್ 6ರಂದು ತಿಂಡಿ ಮಾಡಿ ಅದರಲ್ಲಿ ವೃಷಾಲಿ ವಿಷವನ್ನ ಬೆರೆಸಿದ್ಲು. ಅದನ್ನ ತಿಂದ ಜಗದೀಶ್ ತಲೆ ತಿರುಗಿ ಕೆಳಗೆ ಬಿದ್ದಿದ್ದ. ಆಗ ತಕ್ಷಣ ಮನೆಯ ಹಗ್ಗದಿಂದ ಗಂಡನ ಕತ್ತು ಬಿಗಿದ ವೃಷಾಲಿ ಅವನು ಒದ್ದಾಡ್ತಿದ್ರು ಕನಿಕರ ತೋರದೆ ಕೊಲೆ ಮಾಡಿಬಿಟ್ಟಿದ್ಲು. ಗಂಡ ಸತ್ತ ಬಳಿಕ ಅವನು ಸತ್ತಿದಾನೋ ಇಲ್ವೋ ಅಂತಾನು ವೃಷಾಲಿ ಕನ್ಫರ್ಮ್ ಮಾಡ್ಕೊಂಡಿದ್ಲು. ನಂತರ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಬೀರುವಿನಲ್ಲಿದ್ದ ಬಂಗಾರವನ್ನ ಬಚ್ಚಿಟ್ಟಿದ್ಲು. ತರಕಾರಿಗೆ ಹೋಗುವಂತೆ ಅಂದು ಮನೆಯಿಂದ ಹೊರಗೆ ಹೋದವಳು ವಾಪಸ್ ಬಂದು ನಾಟಕವಾಡೋಕೆ ಶುರು ಮಾಡಿದ್ಲು. ಜಗದೀಶ್ ಸೋದರ ಮಾವನಿಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸಿದ್ಲು. ತನ್ನ ಮೇಲೆ ಯಾವುದೇ ಅನುಮಾನ ಬರಬಾರದು ಅಂತ ವೃಷಾಲಿ ಕಳ್ಳತನಕ್ಕೆ ಬಂದವರೇ ನನ್ನ
ಗಂಡನನ್ನ ಕೊಂದಿದ್ದಾರೆ ಅಂತ ಎಲ್ಲರ ಹತ್ರನೂ ಹೇಳ್ಕೊಂಡು ಬಂದಿದ್ಲು. ಕೊನೆಗೆ ಕೊಲೆ ಮಾಡಿ ವೃಷಾಲಿ ಪೊಲೀಸರ ಕೈಗೆ ತಗ್ಲಾಕೊಂಡಿದ್ಲು. ಇದರಿಂದ ಇದು ನನ್ನ ಬ್ಯಾಡ್ ಲಕ್ ಅಷ್ಟೇ, ನಾನು ಕೊಲೆ ಮಾಡಿ ಸಿಕ್ಕಾಕೊಂಡೆ ಅಂತ ವೃಷಾಲಿ ಸಿಂಪಲ್ ಆಗಿ ಪೊಲೀಸರ ಮುಂದೆ ತಾನೇ ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿದ್ಲು. ಇನ್ನು ಅಕ್ರಮ ಸಂಬಂಧಗಳಿಗೆ ಒಂದು ಕಡೆ ಕೊಲೆಗಳು ನಡೀತಿದ್ರೆ ಈ ವೃಷಾಲಿ ಮಾತ್ರ ತನ್ನ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಗಂಡನನ್ನ ಕೊಲೆ ಮಾಡಿ ಸದ್ಯ ಜೈಲು ಪಾಲಾಗಿದ್ದಾಳೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.